ಇವತ್ತು ನಾವು ನಮ್ಮ ಕಲ್ಲಾಪುರ ಬಟಾಲಿಯನ್ನೆಲ್ಲ ಕರ್ಕೊಂಡು ನರಗುಂದಕ್ಕೆ ಬಂದೀವ್ರಿ. ಯಾಕೆ ಬಂದೀವಿ ಅಂತ ಹೇಳಿದ್ರೆ, ನರಗುಂದದೊಳಗೆ ತಾಲೂಕಾ ಮಟ್ಟದ ಪ್ರತಿಭಾ ಕಾರಂಜಿ ಮತ್ತು ಕಲೋತ್ಸವ ಕಾರ್ಯಕ್ರಮ ನಡೆಯಕತ್ತೈತ್ರಿ. ಇದ್ರೊಳಗೆ ಭಾಗವಹಿಸಕಂತೇಳಿ ನಮ್ಮ ಬಟಾಲಿಯನ್ ಕರ್ಕೊಂಡು ನಾವು ಬಂದೀವ್ರಿ. ಪ್ರತಿಭಾ ಕಾರಂಜಿ ಅಂತ ಹೇಳಿದ್ರೆ ಮಕ್ಕಳಲ್ಲಿ ಇರ್ತಕ್ಕಂಥ ಹಲವಾರು ಪ್ರತಿಭೆಗಳನ್ನು ಹೊರ ಹಾಕುವಂಥ ಒಂದು ಕಾರ್ಯಕ್ರಮ ರೀ. ಬಂದ ತಕ್ಷಣ ನಾನು ಮತ್ತು ನಮ್ಮ ಟೀಚರ್ ಪಟ ನಮ್ಮ ಸ್ಟೂಡೆಂಟ್ಸ್ನ ರೆಡಿ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಯಾಕೆ ರೆಡಿ ಮಾಡಕತ್ತೀವಿ ಅಥವಾ ಯಾಕೆ ಇವ್ರು ರೆಡಿ ಆಗತ್ತಾರ ಅಂತ ಹೇಳಿದ್ರೆ, ಇವರು ನಮ್ಮ ಶಾಲೆಯ ವತಿಯಿಂದ ತಾಲೂಕಾ ಮಟ್ಟದೊಳಗೆ ಕವಾಲಿ ಸ್ಪರ್ಧೆ ಒಳಗೆ ಭಾಗವಹಿಸಕತ್ತಾರೆ. ನೋಡ್ರಿ ನಮ್ಮ ಹುಡುಗಿಯರೆಲ್ಲರೂ ಎಷ್ಟು ಚಂದ ರೆಡಿ ಆಗ್ಯಾರ ಅಂತೇಳಿ. ರೆಡಿ ಆದ ಕೂಡಲೇ ನಾವು ಹೊರಗಡೆ ಬಂದು ಒಂದು ಫೋಟೋ ತಗೊಂಡು ನೆಕ್ಸ್ಟ್ ಕಾರ್ಯಕ್ರಮಕ್ಕೆ ಹೋದ್ವಿ. ಕಾರ್ಯಕ್ರಮನ ನಮ್ಮ ಒಂದು ತಾಲೂಕಿನ ಸನ್ಮಾನ್ಯ ಶಾಸಕರು ಉದ್ಘಾಟನೆ ಮಾಡಿ ಮಕ್ಕಳಿಗೆಲ್ಲ ಶುಭ ಕೋರಿ ಕಾರ್ಯಕ್ರಮ ಸ್ಟಾರ್ಟ್ ಮಾಡಿದ್ರಿ. ಇಲ್ಲಿ ಹಲವಾರು ಇವೆಂಟ್ಸ್ ಎಲ್ಲ ಸ್ಟಾರ್ಟ್ ಆಗೋದು. ಬಟ್ ನಾನು ನಿಮಗೆ ಒಂದೆರಡು ಇವೆಂಟ್ಸ್ ಅಷ್ಟ ಮಾತ್ರ ಕ್ಯಾಪ್ಚರ್ ಮಾಡೋಕ್ಕಾಗ್ತೀವಿ. ಯಾಕೆ ಅಂತಂದ್ರೆ ನಾನು ಕೂಡ ಹಿಂದಿ ಭಾಷೆನ ಇವೆಂಟಿಗೆ ಜಡ್ಜ್ ಆಗಿ ನೇಮಕ ಆಗಿದ್ದರಿಂದ ನಾನು ಅಲ್ಲಿ ಹೋಗೋ ಕಾರಣದಿಂದ ಜಾಸ್ತಿ ಇವೆಂಟ್ ಯಾವನೂ ಸಹಿತ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ ರೀ. समाज के लिए समाज में बच्चे कैसे समझदारी दया करुणा और दूसरों के ಹಿಂದಿ ಭಾಷಣ ಅಂತೂ ಒಬ್ಬರಿಗಿಂತ ಒಬ್ಬರು ಭಾಳ ಚಂದ ಪ್ರೆಸೆಂಟ್ ಮಾಡಿದ್ರಿ. ಭಾಳ ಖುಷಿ ಆಯ್ತು ರೀ ಮಕ್ಕಳಲ್ಲಿರ್ತಕ್ಕಂಥ ಒಂದು ಟ್ಯಾಲೆಂಟ್ ನೋಡಿ. ಅದಾದ ತಕ್ಷಣ ನಾವು ನಮ್ಮ ಒಂದು ಇವೆಂಟನ್ನು ಮುಗಿಸಿ ಜಡ್ಜ್ಮೆಂಟ್ ಕೊಟ್ರಿ ನಮ್ಮ ಬಟಾಲಿಯನ್ ಕಡೆ ಬಂದಿವಿ. ನಾ ಬರೋದ್ರೊಳಗೆ ಆಲೆಯರು ಕವಾಲಿಯನ್ನು ಚಾಲೂ ಮಾಡಿದ್ದೀರಿ. ಇವರು ಕೂಡ ಸತತ ಒಂದು ತಿಂಗಳಿಂದ ಪ್ರಾಕ್ಟೀಸ್ ಮಾಡಿದ್ರಿಂದ ಭಾಳ ನೀಟಾಗಿ ಹೆಂಗೆ ಅಂದ್ಕೊಂಡಿದ್ವು ಅದೇ ರೀತಿಯಲ್ಲಿ ಕವಾಲಿಯನ್ನು ಇವರು ಅಲ್ಲೇ ಹಾಡಿ ತೋರಿಸಿದ್ರು. ಇವರ ಶ್ರಮದ ಫಲ ಅನ್ನೋ ಇವ್ರಿಗೆ ತಾಲೂಕಾ ಮಟ್ಟದೊಳಗೆ ಫಸ್ಟ್ ಪ್ಲೇಸ್ ತೊಗೊಂಡು ಡಿಸ್ಟಿಕ್ ಲೆವೆಲಿಗೆ ಸೆಲೆಕ್ಷನ್ ಆದ್ರಿ. ಆಮೇಲೆ ನಾವು ಕೂಡ ಸ್ಟೇಜ್ನಾಗ ಹೋಗಿ ಇವ್ರ ಜೊತೆ ಒಂದು ಫೋಟೋ ತಗೊಂಡು ಕಂಗ್ರ್ಯಾಚುಲೇಷನ್ ಹೇಳಿದ್ವಿ. ನೆಕ್ಸ್ಟ್ ಅಲ್ಲಿ ಒಂದು ನೀಟಾಗಿ ಡೆಕೋರೇಷನ್ ಮಾಡಿದ್ವಿ ಸ್ಕೂಲ್ನಾಗ. ಅಲ್ಲಿಂದ ತೊಗೊಂಡು ಒಂದು ಫೋಟೋ ತಗೊಂಡು ನಮ್ಮೂರ ಕಡೆ ನಾವು ಹೊಂಟೀವ್ರಿ. ಮುಂದಿನ ವಿಡಿಯೋದಾಗ ಸಿಗೋಣಂತ್ರಿ. ಸರಿ ಎಲ್ಲರಿಗೂ.